ಹೊಯ್ಸಳ ರಾಜವಂಶದ ಕತೆ ಮಲೆನಾಡಿನ ಹಸಿರು ಬೆಟ್ಟಗಳಿಂದ ಆರಂಭವಾಗುತ್ತದೆ. ಪ್ರಾರಂಭದಲ್ಲಿ ಈ ಸಾಮ್ರಾಜ್ಯವು ಕಲ್ಯಾಣದ ಪಶ್ಚಿಮ ಚಾಲುಕ್ಯರ ಸಾಮಂತರಾಗಿ ಸೇವೆ ಸಲ್ಲಿಸುತ್ತಿತ್ತು. ಅವರು ತಮ್ಮ ಶಕ್ತಿಯನ್ನೂ ಸಾಮರ್ಥ್ಯವನ್ನೂ ಹಳ್ಳಿಗಳ ಜನರ ಸುಖಕ್ಕಾಗಿ ಮತ್ತು ದೇವರಿಗೆ ಸಮರ್ಪಿಸಿದರು. ಕಾಲದ ಹಾದಿಯಲ್ಲಿ ಹೊಯ್ಸಳ ಮಹಾರಾಜರು ತಮ್ಮ ವೈಭವವನ್ನು ವಾಸ್ತುಶಿಲ್ಪದಲ್ಲಿ ತೋರಿಸಿದರು. ಅವರ ಕಾಲದಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳು ನಿರ್ಮಾಣಗೊಂಡವು. ಬೆಲ್ಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಚೆನ್ನಕೇಶವ ದೇವಾಲಯಗಳು ಶಿಲ್ಪದ ಅದ್ಭುತ ಪ್ರದರ್ಶನ ಎಂದು ಇತಿಹಾಸಕಾರ ಶೈಲೇಂದ್ರ ಸೇನ್ ವರ್ಣಿಸಿದ್ದಾರೆ. ಈ ದೇವಾಲಯಗಳು ಕಲ್ಲಿನ ಮೇಲೆ ಕುತ್ತಿಗೆಯಂತೆ ಕಲಾವೈಭವವನ್ನು, ದೇವರ ಪ್ರೀತಿಯನ್ನು, ರಾಜವಂಶದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತವೆ. ಸಿದ್ಧವಾಗಿದ್ದವು. ಮಲೆನಾಡಿನ ನದಿ, ಹಳ್ಳಿ, ಬೆಟ್ಟಗಳು ಈ ದೇವಾಲಯಗಳ ಶೃಂಗಾರವನ್ನು ಇನ್ನೂ ಮೆರೆದವು. 2023ರಲ್ಲಿ ಈ 3 ದೇವಾಲಯಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಗುರುತಿಸಿಕೊಂಡು, ಹೊಯ್ಸಳ ಸಾಮ್ರಾಜ್ಯದ ಸೃಜನಶೀಲತೆ ಮತ್ತು ಭಾರತೀಯ ಸಂಸ್ಕೃತಿಯ ವೈಭವವನ್ನು ಇಡೀ ವಿಶ್ವಕ್ಕೆ ತೋರಿಸಿವೆ.